ಬ್ರೇಕ್ಫಾಸ್ಟ್ ಮಾಡೋದೇನು ಸ್ಪೆಷಲ್ಲ ಅಂತ ಅನ್ಕೋಬೋದು. ನಮ್ಮನೇಲಿ ಏನು ಸ್ಪೆಷಲ್ ಅಂತ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಇಬ್ಬರದ್ದು ಲಂಚ್ ಬಾಕ್ಸ್ ರೆಡಿ ಆಗಿರಬೇಕು. ಇದೇ ಒಂಥರ ಸಮಥಿಂಗ್ ಸ್ಪೆಷಲ್. ಸೊ ಆದಷ್ಟು ಹೇಗೆ ಕ್ವಿಕ್ಕಾಗಿ ಇರೋ ಟೈಮಿಂಗ್ಸಲ್ಲಿ ನಾನು ಬೇಗನ ಎಲ್ಲ ಅಡುಗೆ ಮಾಡೋಕ್ಕೆ ಸಾಧ್ಯನೋ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ 2 ಕುಕ್ಕರಲ್ಲೇ ಒಂದು ರೈಸ್ ಇಟ್ಟಿದ್ದೇನೆ, ಒಂದು ಸ್ವೀಟ್ ಪೊಟ್ಯಾಟೊ ಇಟ್ಟಿದ್ದೀನಿ. ಏನೇನೆಲ್ಲ ಬೇಕೋ ತರಕಾರಿ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆ. ನೈಟೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ ಏನೆಲ್ಲ ಮಾಡಬೇಕು ಅಂತ. ಸೊ ಅದನ್ನು ಬೆಳಗ್ಗೆ ಎದ್ದು ಮಾಡ್ಕೊಂಡು ಹೋಗೋದು. ಇನ್ನು ಇಲ್ಲಿ ನಾನು ಕಾಲಿಫ್ಲವರ್ ರೈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗೆ ಉಪ್ಪು ಮತ್ತು ಕಾಲಿಫ್ಲವರ್ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಜೀರಿಗೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಫ್ರೈ ಮಾಡಿಟ್ಟಿದ್ದಂತಹ ಗೋಬಿ ಇಷ್ಟನ್ನು ಕಾಲಿಫ್ಲವರನ್ನು ಹಾಕಿಬಿಟ್ಟು ರೈಸ್ ರೆಡಿ ಇತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲಾಗಿ ರೆಸಿಪೀಸ್ನ ಮಾಡ್ಕೊತೀನಿ. ಬೆಳಗ್ಗೆ ಎದ್ದು ತುಂಬ ಹೆವಿಯಾಗಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಸ್ವೀಟ್ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಟ್ಯಾಟೋಗೆ ಸ್ವಲ್ಪ ಸಕ್ಕರೆ, ತುಪ್ಪ ಹಾಕಿ ಲಡ್ಡು ಥರ ಮಾಡಿದ್ದೆ. ಮಕ್ಳಿಗೆ ಅದೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡೈಲಿ ಫ್ರೂಟ್ಸ್ ಕೊಡ್ತಾ ಇದ್ನಲ್ಲ, ಅದಕ್ಕೆ ಇವತ್ತು ಅದ್ರ ಬದಲಿಗೆ ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಮೂಲಂಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಅರಿಶಿನ ಹಾಕಿ ಮೂಲಂಗಿ ಹಾಕಿ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೈಡ್ಗೆ ಒಂದು ಮೂಲಂಗಿ ಫ್ರೈ ರೆಡಿ ಆಗಿಬಿಡುತ್ತೆ. ಈ ಥರ ಲಡ್ಡು ಥರ ಮಾಡಿ ಅದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಇದನ್ನು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಸೇಮ್ ಇವತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಇದನ್ನೇ ಹಾಕಿದೆ. ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಕಾಲಿಫ್ಲವರ್ ರೈಸು, ಮೂಲಂಗಿ ಫ್ರೈ, ಹಾಗೆ ಸ್ವೀಟ್ ಪೊಟ್ಯಾಟೊ ಲಡ್ಡು. ಇದಿಷ್ಟ ಆಗಿತ್ತು ಇವತ್ತು ಪ್ರಗತಿ ಲಂಚ್ ಬಾಕ್ಸ್. ಇನ್ನೊಂದು ಲಂಚ್ ಬಾಕ್ಸ್ ಐಡಿಯಾದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.